ಕರ್ನಾಟಕದ ಎಲ್ಲ ಮಾದಿಯ ಮತ್ತು ಮಾದಿಯರಲ್ಲಿ ಬರ್ತಕ್ಕಂಥ ಉಪಜಾತಿಗಳಲ್ಲಿ ನನ್ನ ಕಳಕಳಿ ಮನವಿ ಏನಂತ ಹೇಳಿದ್ರೆ, ಇದೇ ತಿಂಗಳು 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ 31 ಡಿಸ್ಟಿಕ್ಕಿಂದಲೂ ಕೂಡ ಸಮುದಾಯದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಇದರ ಉದ್ದೇಶ ಇಷ್ಟೇನೆ. ಈಗಾಗಲೇ 30-35 ವರ್ಷಗಳಿಂದ ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಈ ಎಲ್ಲ ಭಾಗದಲ್ಲೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಚಳವಳಿ ನಡೆದಿದೆ. ಈ ಚಳವಳಿಯಲ್ಲಿ ಸುಮಾರು ಆಂಧ್ರದಲ್ಲಿ 5 ಜನಕ್ಕೂ ಮೇಲೆ ಜನ ಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಹುಬ್ಳಿ ಧಾರವಾಡದ ಕಾರ್ಯಕ್ರಮದಲ್ಲಿ 8 ಜನ ಸತ್ತಿದ್ದಾರೆ ಆಕ್ಸಿಡೆಂಟ್ ಅಲ್ಲಿ. ಅವರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಸುಮಾರು 35 ವರ್ಷಗಳ ಹಿಂದೆನೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಚಮ್ಮಾರ್ಸು ಮತ್ತು ವಾಲ್ಮೀಕಿ ಮಧ್ಯದಲ್ಲಿ ಒಳಮೀಸಲಾತಿ ವಿಚಾರ ಬಂದಾಗ ಆ ಕಡೆ ಉತ್ತರ ಭಾರತದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಮಾದಿಗರು ಬೀದಿ ಉಳಿಸೋ ಕೆಲಸ ಮಾಡ್ತಾರೆ, ಆ ಕೆಲಸವನ್ನ ಅಲ್ಲಿ ವಾಲ್ಮೀಕಿ ಸಮಾಜದವ್ರು ಮಾಡ್ತಾರೆ. ಈ ಎರಡು ಸಮುದಾಯದ ಮಧ್ಯದಲ್ಲಿ ಒಳಮೀಸಲಾತಿ ವಿಚಾರ ಬಂದಾಗ ಮೊನ್ನೆ ಶ್ರೀ ಕಾಂಚೀರಾಮ್ ಸಾಹೇಬರು ಎರಡೂ ಸಮುದಾಯನ ಕರೆದು ಮಾತಾಡಿ ಗೌರ್ಮೆಂಟ್ ಕಡೆ ಮಾತಾಡಿ ಸ್ಟೇಟ್ ಗೌರ್ಮೆಂಟು ಆ ಒಂದು ವಾಲ್ಮೀಕಿ ಸಮಾಜಕ್ಕೆ ಬಿಟ್ಕೊಡಿ, ಸೆಂಟ್ರಲ್ ಚಮ್ಮಾರ್ ಹೋಗಿ ನಿಮಗೆಲ್ಲ ಅವಕಾಶ ಇದೆ ಅಂತೇಳಿ ಅದನ್ನು ಸೆಟಲ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಕರ್ನಾಟಕ ಆಂಧ್ರ ಅಖಂಡ ಆಂಧ್ರ ಚಲುವಳಿ ನಡ್ತದೆ. ಹಿಂದೆ ಇದ್ದಂತ ದಳ ಮ್ಯಾನಿಫೆಸ್ಟೋ ಆಗ್ತು, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ಒಳ ಮೀಸಲಾತಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತೀವಿ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ತೀವಿ ಅಂತ. ಆದರೆ 2 ಸಾರಿ ಸರ್ಕಾರ ಮಾಡಿದ್ರು ಆ ಕೆಲಸ ಅವ್ರು ಮಾಡಲಿಲ್ಲ. ಬಿಜೆಪಿನವರು 2008ರಲ್ಲಿ ಮ್ಯಾನಿಫೆಸ್ಟೋ ಹಾಕಿದ್ರು. ಯಡಿಯೂರಪ್ಪನವ್ರು 4 ಸಾರಿ ಸಿಎಂ ಆದ್ರೂ ಕೂಡ ಆ ಕೆಲಸನ ಅವ್ರು ಮಾಡಲಿಲ್ಲ. ಕಾಂಗ್ರೆಸ್ ಅವರು 2013ರಲ್ಲಿ ಮ್ಯಾನಿಫೆಸ್ಟೋ ಹಾಕಿದ್ರು. 5 ವರ್ಷ ಅಧಿಕಾರದಲ್ಲಿದ್ರು ಕೂಡ ಅವರು ಕೂಡ ಕೆಲಸ ಮಾಡಲಿಲ್ಲ. ಮತ್ತೆ ಆಮೇಲೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡೋ ಸ್ಥಿತಿಯಲ್ಲಿ ಅವರು ಹೊರಟರು. ಒಂದು ಸಬ್ ಕಮಿಟಿ ಕೂಡ ಮಾಡಿದ್ರು. ಆದರೆ ಆ ಸಬ್ ಕಮಿಟಿ ಮುಖಾಂತರ ರೆಕಮೆಂಡ್ ಮಾಡಿದ್ರು, ಅದು ಸೆಂಟ್ರಲ್ ಹೋಗಲಿಲ್ಲ. ಹಾಗಾಗಿ ಇವತ್ತು ಈ ಜನ ಬಹಳ ನೊಂದು ಬೆಂದು 79 ವರ್ಷದಲ್ಲಿ ಎಷ್ಟು ಅವಕಾಶ ಸಿಗಬೇಕಾಗಿತ್ತು ಅವಕಾಶ ಸಿಕ್ಕಲಿಲ್ಲ. ಆ ಕಾರಣದಿಂದ ಕಾಂಗ್ರೆಸ್ ಅವರು 2023ರಲ್ಲಿ ಲಕ್ಷಾಂತರ ಜನರ ಮುಂದೆ ಚಿತ್ರದುರ್ಗದಲ್ಲಿ ಸಮಾವೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಒಳ ಮೀಸಲಾತಿಯನ್ನ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಿ ಆದ್ಮೇಲೆ ನಾವು ಜಾರಿ ಮಾಡ್ತೀವಿ ಅಂತೇಳಿ ಮಾತನ್ನ ಕೊಟ್ಟರು. ಆದರೂ ಕೂಡ 1.5 ವರ್ಷ ಸರ್ಕಾರ ನಡೆದರೂ ಕೂಡ ಆ ಮಾತಾಡೋ ಗೋಜಿಗೆ ಅವ್ರು ಹೋಗಲಿಲ್ಲ. ನಮ್ಮಲ್ಲಿ ಕೆಲವು ಮುಖಂಡರು ಮತ್ತು ಕಾರ್ಯಕರ್ತರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಕೇಸನ್ನು ಫೈಲ್ ಮಾಡಿದ್ರಿಂದ ಏನಿವತ್ತು 2004 ಆಗಸ್ಟ್ 1ನೇ ತಾರೀಕಲ್ಲಿ 7 ಬೆಂಚ್ 7 ಜನ ಜಡ್ಜ್ ಇರ್ತಕ್ಕಂಥದ್ದು ಅದು ಆರ್ಡರ್ನ ಮಾಡಿತು. ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಆ ರಾಜ್ಯಕ್ಕೆ ಅಧಿಕಾರದಿಂದ ಮಾಡಬಹುದು ಅಂತೇಳಿ. ಒಳ ಮೀಸಲಾತಿ ಕೊಡೋದಕ್ಕೆ ನಿಮಗೆ ಅಧಿಕಾರದಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಇವರು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಅಂತ ಇದೆ. ಆಮೇಲೆ ಅದರ ಅವಕಾಶ ಯಾರಿಗೂ ಇಲ್ಲ, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಇದೆ. ಬೆಳಗ್ಗೆ ಇದ್ರೆ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕತ್ತಲಕ್ಕೆ ಓಡಾಡ್ತಾರೆ, ಸಿದ್ದರಾಮಯ್ಯನವರು ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ. ಏನಿಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಾದೇವಪ್ಪನವರು ಬೆಳಗ್ಗೆ ಎದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಬೆಳಗ್ಗೆ ಎದ್ರೆ
ಪ್ರಿಯಂಬಲ್ ಬಗ್ಗೆ ಪೀಠಿಗೆಯನ್ನು ಹಾಕ್ತಾ ಇರ್ತಾರೆ. ಆದರೆ ಇದನ್ನು ಮಾಡಕ್ಕೆ ಮನಸ್ಸು ಮಾಡಲಿಲ್ಲ. ಇದಾದ ಮೇಲೆ ಎಲ್ಲ ಕಡೆ ಚಳುವಳಿ ಸ್ಟಾರ್ಟ್ ಆದ್ಮೇಲೆ ಹಿಂದೆ ಇದ್ದಂತ ಹಳೇದನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳಿ ಏನು ಸದಸ್ಯ ಆಯೋಗ ಕೊಟ್ಟಿದ್ದ ವರದಿ ಅಥೆಂಟಿಟಿ ಇತ್ತು, ಅದನ್ನು ಕೂಡ ಮನಸ್ಸಿಲ್ಲದ ಮನಸ್ಸಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾಗಮೋಹನ್ ದಾಸ್ ಒಂದು ಕಮಿಟಿ ನೇಮಕ ಮಾಡಿದ್ರು, ಸಿಂಗಲ್ ಕಮಿಟಿ. ನಾಗಮೋಹನ್ ದಾಸ್ ಕೂಡ ಅಥೆಂಟಿಕ್ ಆಗಿ ಕೊಟ್ಟರು. ಅವರು ಏನಂತ ಈ ಒಂದು 17% ಸಂಬಂಧಪಟ್ಟಂಗೆ ಹೇಳಿ ಮಾದಿಗ ಮತ್ತು ಉಪಜಾತಿಗಳಿಗೆ 6, ವಲಯ ಮತ್ತು ಉಪಜಾತಿಗಳಿಗೆ 6, ಬೋವಿ ಲಂಬಾಣಿಗಳಿಗೆ 4, ಅಲೆಮಾರಿ ಮತ್ತು ಅಲೆಮಾರಿಗೆ 1 ಅಂತ ಕೊಟ್ಟರು. ಈಗ ಕರ್ನಾಟಕ ಸರ್ಕಾರ ಸದಾಶಿವ ಆಯೋಗಕ್ಕೆ ಸುಮಾರು 14 ಕೋಟಿ ಖರ್ಚು ಮಾಡಿದೆ. ಇದು ಸಾರ್ವಜನಿಕರ ನಂಬಣ. ಅದೇ ತರ ಬಂದು ನಾಗಮೋಹನ್ ದಾಸು ಕಮಿಷನ್ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಟ್ಟಿದೆ, ಬಹಳ ಸಮಯ ತಗೊಂಡಿದೆ. ನಾಗಮೋಹನ್ ದಾಸು ಬಹಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ನಾಗಮೋಹನ್ ದಾಸ್ ಕೊಟ್ಟಿದ್ದ ರಿಪೋರ್ಟ್ ಅನ್ನು ಕೂಡ ಈ ಸರ್ಕಾರ ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಈ ಜನಕ್ಕೆ ಮತ್ತೆ 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 ಅನ್ಯಾಯ ಆಗ್ತಾ ಇದೆ. ಮತ್ತೆ ಇಡೀ ರಾಜ್ಯದಲ್ಲಿ ಚಳುವಳಿ ಸ್ಟಾರ್ಟ್ ಆದ್ಮೇಲೆ ಅದು ಏನು ಬೆಳಗಾಂ ಅಧಿವೇಶನದಲ್ಲಿ ಅಲ್ಲಿ ಅಸೆಂಬ್ಲಿ ಮತ್ತು ಅಪರ್ ಹೌಸ್ 2 ಕಡೆನೂ ಕೂಡ ಪಾಸ್ ಆಗಿದೆ ಮತ್ತು ಆರ್ಡಿನೆನ್ಸ್ ಕೂಡ ತಂದಿದ್ದಾರೆ. ಆದರೆ ಅದನ್ನು ಜಾರಿ ಮಾಡಿಲ್ಲ. ಹಾಗಾಗಿ ಇವತ್ತು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂತವರಲ್ಲ. ಅವರ ಸಂವಿಧಾನ ಯಾವುದೇ ಒಬ್ಬೊಬ್ಬೊಂದು ಸಮುದಾಯಕ್ಕೆ ಸೇರಿದಂಥದ್ದಲ್ಲ, ಒಂದೆರಡು ಸಮುದಾಯಕ್ಕೆ ಸೇರಿದಂಥದ್ದಲ್ಲ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 80% ಇರ್ತಕ್ಕಂಥ ಶೂದ್ರ ಮತ್ತು ಅತಿಶೂದ್ರರಿಗೆ ಅಂಬೇಡ್ಕರ್ ಅವರು ಸುತ್ತು. ಹಾಗಾಗಿ ದಕ್ಷಿಣ ಮತ್ತು ಉತ್ತರಕ್ಕೆ ನಾವು ಕಂಪೇರ್ ಮಾಡಕ್ ಹೋದ್ರೆ ಸುಮಾರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ 15 ಕೋಟಿ ಜನ ಇದ್ದಾರೆ. ಯಾರು? ಮಾದಿಗ ಮತ್ತು ಉಪಜಾತಿಗಳು. ದಕ್ಷಿಣ ಭಾರತದಲ್ಲೂ ಕೂಡ ವಲಯ ಮಾದಿಗ, ಲಂಬಾಣಿ, ಬೋವಿ, ಕೊರ್ಮಕೊರ್ಚ ಅಂತಕ್ಕಂಥ ಪದಗಳಿದೆ. ಹಾಗಾದರೂ ಕೂಡ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಒಳಗಡೆ ಬರ್ತಕ್ಕಂಥವ್ರು ಎಸ್ಸಿನಲ್ಲಿ 101 ಜಾತಿ ಬರ್ತದೆ. ಮಾದಿಗ ಮತ್ತು ಉಪಜಾತಿ, ವಲಯ ಮತ್ತು ಉಪಜಾತಿ, ಲಂಬಾಣಿ, ಬೋವಿ ಮತ್ತು ಉಪಜಾತಿಗಳು 101 ಜಾತಿ ಬರ್ತದೆ. ಎಸ್ಟಿಗಳಲ್ಲಿ ಬಂದು 50 ಜಾತಿ ಬರ್ತದೆ. ಇದರಲ್ಲಿ ಮೇಜರ್ ಗ್ರೂಪ್ ಯಾವ್ದಪ್ಪ ಅಂದ್ರೆ ಎ ಬಂದು ಮಾದಿಗ ಮತ್ತು ಉಪಜಾತಿ, ಬಿ ಬಂದು ವಲಯ ಮತ್ತು ಉಪಜಾತಿ, ಸಿ ಬಂದು ಲಂಬಾಣಿ ಉಪಜಾತಿ, ಅದೇ ತರ ಡಿ ಬಂದು ಈ ಬೋವಿಯನ್ ಸಮುದಾಯ, ಅಲೆ ಮತ್ತು ಅಲೆಮಾರಿಗಳು. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಮಾಡ್ತೀವಿ 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 ಅಂತ ಈ ಕಥೆಗಳನ್ನೇ ಹೇಳ್ತಾ ಇದ್ದಾರೆ, ಆದರೆ ಮಾಡಲಿಲ್ಲ. ಇವತ್ತು ಹುಬ್ಳಿ ಧಾರವಾಡದಲ್ಲಿ ನಿರುದ್ಯೋಗಿಗಳು ಬ್ಯಾಕ್ಲಾಗ್ ಫಿಲಪ್ ಮಾಡ್ತಾ ಇಲ್ಲ, ಕೂಡಲೇ ಮಾಡಬೇಕು, 2,84,000 ಹುದ್ದೆ ಖಾಲಿದೆ ಅಂತೇಳಿ ಒಂದಿನ ಪ್ರೊಟೆಸ್ಟ್ ಮಾಡಿದ್ರು. ಅವರು ಪ್ರತಿಭಟನೆ ಮಾಡಿದ್ರು. ಅವ್ರು ಮಾಡಿದ ನ್ಯಾಯಬದ್ಧವಾಗಿದೆ, ಅದಕ್ಕೆ ನಮ್ಮ ಸಪೋರ್ಟ್ ಕೂಡ ಇದೆ. ಆದರೆ ಒಂದೇ ದಿನ ಅವರು ಪ್ರತಿಭಟನೆ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನಾವು ಕೂಡಲೇ ಅದನ್ನ ಮಾಡಕ್ಕೆ ರೆಡಿ ಇದ್ದೀವಿ, ಇರ್ತಕ್ಕಂಥ ಹುದ್ದೆ ತುಂಬಕ್ಕೆ ರೆಡಿ ಇದ್ದೀವಿ ಅಂತೇಳಿ ಸುಮಾರು 56,400 ಚಿಲ್ಲರೆ ಹುದ್ದೆನ ನೋಟಿಫಿಕೇಶನ್ ಮಾಡಕ್ಕೆ ಹೊರಟಿದ್ದಾರೆ. ನೋಟಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ SC STಗಳದ್ದು ಸಪೋರ್ಟ್ ಇದೆ, ಮಾದಿಗ ಸಮುದಾಯದ ಕೂಡ ಸ್ವಾಗತಿಸ್ತೀವಿ.
ಆದರೆ ನಮ್ಗಳ ಎಲ್ಲ ಡಿಮ್ಯಾಂಡ್ ಏನಪ್ಪ ಒತ್ತಾಯ ಅಂತ ಹೇಳಿದ್ರೆ, ನೀವು ಉದ್ಯೋಗವನ್ನು ತುಂಬಾ ಸಮಯದಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸಿಕೊಂಡು ತುಂಬಿ ಅಂತೇಳಿ ನಮ್ಮ ಒತ್ತಾಯ ಇದೆ. ಒಳ ಮೀಸಲಾತಿಯನ್ನ ತುಂಬುತ್ತೀವಿ ಅಂತ ಹೇಳ್ತಾನೆ ಅದನ್ನ ಬಿಟ್ಟು ಈಗಾಗಲೇ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಇದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾದಿಗ ಮತ್ತು ಉಪಜಾತಿಗಳು ಮಾಡಿದಂತ ದ್ರೋಹ. ಇದರಲ್ಲಿ ಲಂಬಾಣಿ ಬೋವಿ ಇರಬಹುದು, ಅಥವಾ ಅಲೆಮಾರಿ ಇರಬಹುದು, ಅಥವಾ ವಲಯ ಸಮುದಾಯ ಇರಬಹುದು, ಅಥವಾ ಮಾದಿಗ ಸಮುದಾಯ ಇರಬಹುದು. ಇವ್ಯಾವು ಕೂಡ ಬೇರೆ ಬೇರೆ ಅಲ್ಲ, ಒಂದೇ ಪಟ್ಟೆಗಿರತಕ್ಕಂಥವು. ಬೇರೆ ಯಾರಿಗೂ ಕೂಡ ಇರೋದೇ ಇಲ್ಲ. ಆಮೇಲೆ ಯಾರು ಕೂಡ ಕಿತ್ಕೊಂತ ಇಲ್ಲ. ಅವರವರ ಭಾಗಗಳನ್ನು ಅವ್ರು ತಗೋಬೇಕನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಬಹಳಷ್ಟು ಜನ ಸಿದ್ದರಾಮಯ್ಯನ ಸಂಪುಟದಾಗಿರ್ತಕ್ಕಂಥ ಮಂತ್ರಿಗಳು ಬೆಳಗ್ಗೆ ಎದ್ದರೆ ಬುದ್ಧನ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಆದರೆ ಮಾದಿಗರು ಕೊಡ್ತಕ್ಕಂಥ ಹಕ್ಕನ್ನು ಕೊಡಬೇಕನ್ನೋ ವಿಚಾರ ಬಂದಾಗ ಮನುವಾದಿಯ ಸ್ಥಿತಿಗತಿಯನ್ನ ಅನುಸರಣೆ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಇದು ನಿಜವಾಗೂ ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ಅವಮಾನ, ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅವಮಾನ. ಈ ಎಲ್ಲವನ್ನ ಮನಗೊಂಡು ಈಗಾಗಲೇ ನಮ್ಮ ಮಂತ್ರಿಗಳು, ನಮ್ಮ MLAಗಳು 3-4 ಟೈಮ್ ಸಿದ್ದರಾಮಯ್ಯನವ್ರನ್ನ ಮಂತ್ರಿಗಳೆಲ್ಲ ಒಟ್ಟೊಟ್ಟು ಸೇರಿ ಮಾತುಕತೆ ಮಾಡಿದ್ದಾರೆ. ಆದ್ರೂ ಕೂಡ ಅದನ್ನು ತೀರ್ಮಾನಕ್ಕೆ ಬಂದಿಲ್ಲ. ಈಗ 3 ದಿನಕ್ಕೆ ಹಿಂದೆ ಕೂಡ 4 ದಿನಕ್ಕೆ ಹಿಂದೆ ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡ್ಬೇಕಂತ ಹೋದಾಗ KH ಮುನಿಯಪ್ಪರು ಇದ್ರು, ಅಲ್ಲಿ RV ತಿಮ್ಮಾಪುರ ಇದ್ರು, ಆಂಜನೇಯ ಇದ್ರು, ನೆಲಮಂಗಲ MLA ಇದ್ರು, ಅದೇ ತರ ಕೆಲವು MLCಗಳೆಲ್ಲ ಕೂಡ ಇದ್ರು. ಸಿದ್ದರಾಮಯ್ಯನವರಿಗೆ ನಮ್ಮ ಮಂತ್ರಿಗಳು ಕೇಳ್ತಾರೆ, ಸ್ವಾಮಿ ನೀವು ಉದ್ಯೋಗವನ್ನು ತುಂಬಿ ಆ ತುಂಬೋದ್ರ ಜೊತೆಯಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿಲ್ವಲ್ಲ, ನೀವು ಅದನ್ನು ಬಿಟ್ಟು ನೀವು ನೋಟಿಫಿಕೇಶನ್ ಮಾಡಿದ್ರಲ್ಲ ಸರಿ ಇಲ್ಲ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯರು ಏನ್ ಮಾತಾಡ್ತಾರೆ ಅಂದ್ರೆ, ಒಂದ್ ರೀತಿ ಉಡಾಪೆ ಮಾತಾಡ್ತಾರೆ. ಏನ್ರಿ ಹೇಳಲ್ವೇನ್ರಿ, ನೀವೆಲ್ಲ ಒಪ್ಪಿಗೆ ಇರಲ್ರಿ, ಒಪ್ಪಿಗೆ ಮಾಡಿದ್ರಿ ಅಂತೇಳಿ ಒಬ್ಬ ಮುಖ್ಯಮಂತ್ರಿಗೆ ಇರಬೇಕಾದಂತ ಒಂದು ಸೌಜನ್ಯತೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ. ಹಾಗಾದ್ರೂ ಕೂಡ ನಾವೆಲ್ಲ ಕೂಡ ಪೇಷನ್ಸ್ ಇಂದ ಬಂದಿದ್ದೀವಿ. ಇದೇನಿಲ್ಲ, ಮೀಸಲಾತಿ ಅಂತಕ್ಕಂಥ ವಿಚಾರ ಮತ್ತು ಒಳ ಮೀಸಲಾತಿ ಅಂತಕ್ಕಂಥ ವಿಚಾರ, ಇದು ಕುಂಟನ ಕೈ ಒಂದು ಊರುಗೋಲು ಕೊಟ್ಟಂಗೆ. ಇದರಿಂದ ಏನು ಪೂರ್ತಿ ಎಲ್ಲ ಜನಗಳು ಉದ್ಧಾರ ಆಗಲ್ಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 30 ವರ್ಷದಲ್ಲಿ 60% ಪಬ್ಲಿಕ್ ಸೆಕ್ಟರ್ಸ್ನೆಲ್ಲ ಪ್ರೈವೇಟೈಸ್ ಮಾಡಿದೆ. ಇನ್ನು 40% ಬಿಜೆಪಿ 10 ವರ್ಷದಲ್ಲಿ ಪ್ರೈವೇಟೈಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಪಾರ್ಲಿಮೆಂಟು, ಅಸೆಂಬ್ಲಿ, ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಕೆಲವು ಇದು ಎಜುಕೇಶನ್ ಡಿಪಾರ್ಟ್ಮೆಂಟು, ಇಂಥ ಇಲಾಖೆಗಳಿದ್ದಾವೆ. ಅಂತ ಇಲಾಖೆಯಲ್ಲಿ ಇರ್ತಕ್ಕಂಥ ಪೋಸ್ಟ್ ಈಗ 2,84,000 ಹುದ್ದೆ. ಅದರಿಂದ ಕೆಲವರು ಮಾತಾಡ್ತಾರೆ ಒಳ ಮೀಸಲಾತಿ ಕೊಡೋದ್ರಿಂದ ಒಗ್ಗಟ್ಟು ಹೊಡಿತದೆ ಅಂತ. ಇದರಿಂದ ಒಗ್ಗಟ್ಟೇನು ಹೊಡೆಯಲ್ಲ. ಒಂದು ತಂದೆಗೆ 4 ಜನ ಮಕ್ಕಳಿಗೆ 4 ಎಕರೆ ಜಮೀನಿದ್ರೆ ಪ್ರತಿಯೊಬ್ಬರು 1 ಎಕರೆ ಜಮೀನು ತಗೊಂಡ್ರೆ ಎಲ್ಲರೂ ಸಮಾಧಾನವು ಒಗ್ಗಟ್ಟಿಂದ ಮತ್ತೆ ಹೋರಾಟ ಮಾಡಕ್ಕೆ ಸಾಧ್ಯವಾಗ್ತದೆ. ದೊಡ್ಡಣ್ಣ 3 ಎಕರೆ ತಗೊಂಡು ಇನ್ನೊಂದು ಎಕರೆ ಜಾಗನ್ನೇ 3 ಜನ ಹಂಚ್ಕೊಳ್ಳಿ ಅಂದ್ರೆ ಆಗ ಮನಸ್ತಾಪ ಬರ್ತದೆ. ಹಾಗಾಗಿ ಈ ಮೀಸಲಾತಿ ಒಳ ಮೀಸಲಾತಿ ಕೂಡ ಆಗಿರೋದು ಅದೇನೆ. ಯಾರು ಬಿರಿಯಾನಿ ತಿಂದವ್ರೆ ಅವರು ನಿಮ್ಮ ಗಂಜಿನೂ ಬೇಡ ಅಂತಕ್ಕಂಥ ಮಾತು ಸರಿ ಇಲ್ಲ. ನಮಗೆ ಬರ್ಬೇಕಾಗ್ತಕ್ಕಂಥ ಭಾಗಗಳನ್ನ 4 ಸಮುದಾಯಗಳನ್ನ ನಾವು ತಗೊಂಡು ಮಾದಿಗರು, ವಲಯರು, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಅಲೆಮಾರಿ ಸಮುದಾಯರು ತಗೊಂಡು ಮುಂದೆ ಖಾಸಗೀಕರಣದಲ್ಲಿ ಮೀಸಲಾತಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದಕ್ಕೆಲ್ಲ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಅದರಿಂದ ಇವತ್ತು ಈ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಅಂಬೇಡ್ಕರ್ ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ,
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ವಿರುದ್ಧ ಮಾಡಿರ್ತಕ್ಕಂಥ ಕೆಲಸ ಇದು ಅಂತೇಳಿ ನಾವು ಭಾವಿಸ್ತೀವಿ. ಆ ಕಾರಣಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತಂದು ನಾವು ಚರ್ಚೆ ಮಾಡ್ತೀವಿ ಅಂತ ನಮಗೆ ಮಾತೆಲ್ಲ ಕೊಟ್ಟಿದ್ರು. ನೆಕ್ಸ್ಟ್ ಕ್ಯಾಬಿನೆಟ್ ಮೊನ್ನೆ ಮುಗೀತು, ಆಯ್ತು. ಅದರ ಕ್ಯಾಬಿನೆಟ್ ನೋಟಲ್ಲಿ ಅದು ವಿಚಾರವೇ ಇರಲಿಲ್ಲ. ಆಮೇಲೆ ಏನು ಅಡಿಷನಲ್ ಅಂತ ಅದನ್ನ ತಗೊಂಡಿದ್ದಾರೆ, ಅದೇನು ಪೂರ್ತಿ ಚರ್ಚೆ ಆಗಿಲ್ಲ. ಅಲ್ಲೇನು ಗೃಹ ಮಂತ್ರಿಗಳು, ಇವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, ಇವರು ಯಾರು ಅಬಕಾರಿ ಮಂತ್ರಿಗಳು, ಆಮೇಲೆ ನಮ್ಮ ಇವ್ರಿಗೆ ಫುಡ್ ಮಿನಿಸ್ಟ್ರು ಎಲ್ಲ ಕೂಡ ಮಾತುಕತೆ ಮಾಡಿ ಅದು ಅರ್ಧ ಬರ್ದಾಗತ್ತೆ ಅಲ್ಲೇ ನಿಂತಿದೆ. ಇದು ಎಲ್ಲವನ್ನು ನೋಡಿದಾಗ ಇದೇನೋ ಆಗ್ತದೆ ಅಂತ ಅನ್ಸಲ್ಲ. ಅದರಿಂದ 31 ಜಿಲ್ಲೆದಲ್ಲೂ ಕೂಡ ಜನರು ಇವತ್ತು ಈ ವಿಚಾರದಲ್ಲಿ ಬಹಳ ಅಸಮಾಧಾನವಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರದ ಮೇಲೆ ಮತ್ತೆ ಇದನ್ನ ಒತ್ತಾಯ ತಂದು ಕೂಡಲೇ ಇದನ್ನ ಜಾರಿ ಮಾಡಿಸಬೇಕನ್ನ ಕಾರಣದಿಂದ ನೀವು ಹುದ್ದೆಗಳನ್ನು ತುಂಬಿ, ನೀವು 56 ಅಲ್ಲ ಅಂದ್ರೆ 2,80,000 ಹುದ್ದೆಗಳು ಕೂಡ ತುಂಬಿ, ಖಾಸಗೀಕರಣದಲ್ಲಿ ಬೇಕಾದ್ರೆ ಮೀಸಲಾತಿಯನ್ನು ಕೊಡ್ರಿ. ಎಲ್ಲಾ ಸಮುದಾಯಕ್ಕೆ, SC/STಗೂ ಕೊಡಿ, OBCಗೂ ಕೊಡಿ, ಮೈನಾರಿಟಿ ಕೊಡಿ, ಅಪ್ಪರ್ ಕಾಸ್ಟ್ ವೀಕರ್ ಸೆಕ್ಷನ್ಗೂ ಕೂಡ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈಗ ತುಂಬುವಾಗ ಅದನ್ನ ಬಿಟ್ಟು ನೀವು ತುಂಬಿದ್ದೀರಾ. ಅದರಿಂದ ಕೂಡಲೇ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಇದನ್ನ ಇನ್ಕಾಪರೇಟ್ ಮಾಡಿ, ಒಳಮೀಸಲು ಇನ್ಕ್ಲೂಡ್ ಮಾಡಿ ಇದನ್ನ ಜಾರಿ ಮಾಡಬೇಕಂತ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ಈ ಒಂದು 12ನೇ ತಾರೀಕು ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳು ಕೂಡ ಸುಮಾರು 8-10 ಸ್ವಾಮೀಜಿಗಳೆಲ್ಲ ಮಾದಾರ ಚೆನ್ನಯ್ಯನ ನೇತೃತ್ವದಲ್ಲಿ ಬರ್ತಾರೆ. ಅವರು ಉದ್ಘಾಟನೆ ಮಾಡ್ತಾರೆ. ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳವರು ಕೂಡ ಬರ್ತಾರೆ. ಇದರಲ್ಲಿ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇದು ಪಕ್ಷವನ್ನ ಮರೆತು ಸಾಮಾಜಿಕ ಸಂಘಟನೆಗಳೆಲ್ಲ ಒಂದಾಗಿ ಆ ಪ್ರತಿಭಟನೆಗಳನ್ನು ಸಪೋರ್ಟ್ ಅನ್ನ ಮಾಡಬೇಕಂತ ಕಳಕಳಿ ಮನವಿ. ಆಮೇಲೆ ಏನು ನಮ್ಮ ಸೋದರ ಸಂಬಂಧಿಕರು ಇದ್ದೀರಿ, ತಾವುಗಳು ಕೂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡಬೇಕು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 1-2 ಮಾತನ್ನು ನಾನು ನೆನಪು ಮಾಡ್ತೀನಿ. ಈ ಟೈಮಲ್ಲಿ ಯಾವುದೇ ಒಬ್ಬ ಸಂತರನ್ನ, ರಾಷ್ಟ್ರೀಯ ನಾಯಕರನ್ನ ಒಂದು ಸಮುದಾಯಕ್ಕೆ ಸೀಮಿತ ಅಂತ ಮಾತಾಡಬಾರ್ದು ಯಾವತ್ತೂ ಕೂಡ. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಗೆ ಮೊದಲಿಂದಲೂ ಕೂಡ ಅಂಬೇಡ್ಕರ್ ಜೊತೆಯಲ್ಲಿ ಗಟ್ಟಿಗೆ ನಿಂತಿದ್ದು ಶಂಕರಾಚಾರ್ಯ ಅಂತಕ್ಕಂಥ ಒಬ್ಬ ಚಮ್ಮಾರು ಮಾದಿ ಸಮುದಾಯಕ್ಕೆ ಸೇರಿದಂಥವ್ರು. ಅಂಬೇಡ್ಕರ್ ಅವರ ವರ್ಷದಲ್ಲಿ ಹಿಸ್ಟ್ರಿಯನ್ನ ಬರೆದು 35-40 ವರ್ಷಗಳ ಕಾಲ ಅಂಬೇಡ್ಕರ್ ಜೊತೆಯಲ್ಲಿ ಇದ್ದಂಥವ್ರು, ಅಂಬೇಡ್ಕರ್ ವರ್ಷದಲ್ಲಿ ಹಿಸ್ಟ್ರಿಯನ್ನು ಬರೆದಂಥವ್ರು ನಾನು ಚಂದ್ರ ರತ್ತು ಅಂತ ಏನಿದ್ರು ಅವರು ಕೂಡ ಒಂದು ಮಾದಿಗ ಸಮುದಾಯಕ್ಕೆ ಸೇರಿದಂಥವ್ರು. ಅದೇ ರೀತಿ ಇವತ್ತು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಗೆ ಉತ್ತರ ಭಾರತದ ಚಮ್ಮಾರ್ಸು ಮಾದಿಗರೇ ಹೆಚ್ಚಿನ ಚಂದವನ್ನು ಕೊಟ್ಟು ಗಟ್ಟಿಗೆ ಜೊತೆ ನಿಂತಿದ್ದು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಳಿ ಮನೆಗೆ ನಡೆಯುವಂತ ಬುದ್ಧ ಧರ್ಮಕ್ಕೆ ಮತ್ತೆ ವಾಪಸ್ ಹೋದಾಗ ನಮ್ಮದೇ ಧರ್ಮ ಅಂತ ಹೆಚ್ಚಿನ ಬೆಂಬಲ ಕೊಟ್ಟು ಜೊತೆಗೆ ನಿಂತಿದ್ದು ಉತ್ತರ ಭಾರತದ ಚಮ್ಮಾರು ಮಾದಿಗರಂತಕ್ಕಂಥದ್ದು. ಅಂಬೇಡ್ಕರ್ ತೀರ್ಕೊಂಡ ಮೇಲೆ ಅಂಬೇಡ್ಕರ್ ಜೊತೆಗಿದ್ದಂತ ಶಿಷ್ಯರಲ್ಲಿ ಅಂಬೇಡ್ಕರ್ ಹೋದ್ಮೇಲೆ ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂಬೇಡ್ಕರ್ ಬದುಕಿರೋವರೆಗೂ ಕೂಡ ಪೂನಾ ಒಪ್ಪಂದವನ್ನ ಕಪ್ಪು ದಿನ ಅಂತ ಆಚರಣೆ ಮಾಡೋರು ಅವರು. ಯಾಕಂದ್ರೆ ಪೂನಾ ಫ್ಯಾಕ್ಟ್ ಅಲ್ಲಿ ಅಂಬೇಡ್ಕರ್ 2 ಓಟಿನ ಅಧಿಕಾರ ತಂದಿದ್ರು. ಗಾಂಧಿ ಮತ್ತು ಸ್ನೇಹಿತರು 2 ಓಟಿನ ಹಕ್ಕನ್ನು ಕೊಟ್ಟರೆ ಇವರು ಪ್ರಧಾನಮಂತ್ರಿ ಆಗಿಬಿಡ್ತಾರೆ. ಯಾಕಂದ್ರೆ 2 ಓಟಿನ ಹಕ್ಕು, 1 ಓಟು SC/ST ಹಾಕ್ಯಬಹುದು, ಇನ್ನೊಂದು ಓಟು ಮೇಲ್ಜಾತಿಯಲ್ಲಿರೋ ಪ್ರಗತಿಪರರಿಗೆ ಹಾಕ್ಸ್ಕೊಬಹುದು. ಅದರ ಪ್ರಕಾರ 78 ಪಾರ್ಲಿಮೆಂಟ್ ಸಿಗ್ತಾ ಇತ್ತು. 78 ಪಾರ್ಲಿಮೆಂಟ್ ಅನ್ನು ಸಿಕ್ಬಿಟ್ಟಿದ್ರೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅದನ್ನು ಮುರಿಬೇಕನ್ನ ಕಾರಣಕ್ಕೆ ಈ ದೇಶದ ಮನುವಾದಿಗಳು ಗಾಂಧಿಯವರನ್ನು ಎತ್ತಿಕಟ್ಟಿ, ಗಾಂಧಿಯವರು ಲಂಡನ್ನಲ್ಲಿ ಸೈನ್ ಮಾಡ್ತಾರೆ 2 ಓಟಿನ ಅಧಿಕಾರಕ್ಕೆ. ಅದಕ್ಕೆ ಇಂಡಿಯಾ ಬಂದು ಉಲ್ಟಾಗಿ 20 ದಿನ ಉಪವಾಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ವಿಧಿ ಇಲ್ದಿರೋದ್ರನ್ನ ವಾಪಸ್ಸನ್ನು ತಗೊಂತಾರೆ. ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ಆಗಬೇಕಾದಂತ
ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪಾರ್ಲಿಮೆಂಟ್ಗಿಂತ ಕೂಡ ಅವ್ರನ್ನ ಸೋಲಿಸ್ತಾರೆ. ಸಂವಿಧಾನ ಬರೆಯಕ್ಕೆ ಕೂಡ ಅವ್ರನ್ನ ಕಾಂಗ್ರೆಸ್ನವರು ಆ ಟೈಮಲ್ಲಿ ಬಿಡಲ್ಲ. ಬಹಳ ಜನ ಹೇಳ್ತವೆ ಅಂಬೇಡ್ಕರ್ ಗೆಚ್ಚಿದ್ ಕಾಂಗ್ರೆಸ್ನವರು ಅಂತ. ಅಲ್ಲ, ಅಂಬೇಡ್ಕರ್ನ ನಾನು ಏನು ಹೊತ್ತು ಪಾರ್ಲಿಮೆಂಟ್ ನಿಂತಾಗ ಮೆಂಬರ್ ಆಫ್ ಇದಕ್ಕೆ ಸಂವಿಧಾನ ಬರೆಯಕ್ಕೆ ಹೊರಟಾಗ ಅವರ PA ಕರ್ಜುಲ್ಕರ್ ಅಂತೇಳಿ ಅವ್ರ ಮೇಲೆ ನಿಲ್ಲಿಸಿ 3,000 ಓಟಲ್ಲಿ ಅವರು ಸೋಲಿಸ್ತಾರೆ. ಮತ್ತೆ ಅವ್ರು ಗೆಚ್ಚಿದ್ ಕಾಂಗ್ರೆಸ್ ಅವರಲ್ಲ, ಅವ್ರನ್ನ ಗೆಚ್ಚಿದ್ದು ಬೆಂಗಾಲಿನ ಏನಿತ್ತು ಕಲ್ಕಟ್ಟ ಬೆಂಗಾಲ್ ಇದೆ, ಬಾಂಗ್ಲಾದೇಶ, ಇದು ಜೈಸೂರ್ ಕುನ್ನ ಅಂತ ಕ್ಷೇತ್ರದಲ್ಲಿ ಅಂಬೇಡ್ಕರ್ನ ಕರ್ಕೊಂಡೋಗಿ ಮುಸ್ಲಿಮ್ಸ್ ಲೀಗಿಂದ ಅಂಬೇಡ್ಕರ್ನ ಲೋಕಸಭೆಗೆ ಗೆಲ್ಲಿಸ್ತಾರೆ. ಅಂಬೇಡ್ಕರ್ ಬಹಳ ಖುಷಿಯಾಗಿ ಬರ್ತಾರೆ, ಸಂವಿಧಾನ ನಾನು ಬರೀಬಹುದು ಅಂತ. ಆದ್ರೆ 50% ಮೇಲೆ ಮುಸ್ಲಿಮ್ಸ್ ಇರೋ ಕಡೆ ಪಾಕಿಸ್ತಾನ ಬಿಡ್ಕೊಡ್ಬೇಕಂತ ನೀತಿ ಇದ್ರು ಕೂಡ ಅಲ್ಲಿ 35% ಇರ್ತದೆ. ಆದ್ರೆ ಆ ಜಾಗನ ಪಾಕಿಸ್ತಾನ ಬಿಟ್ಕೊಟ್ಟು ಬಿಡ್ತಾರೆ. ಹಿಂಗಾಗಿ ಬಹಳಷ್ಟು ನೋವುಗಳನ್ನ ತಿಂದ್ಕೊಂಡು ಅಂಬೇಡ್ಕರ್ ಅವರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಆಸೆ ಇರೋದು ಎಲ್ಲಾರ್ಗೂ ಸಮಪಾಲು, ಎಲ್ಲಾರ್ಗೂ ಸಮಬಾಳು. ಆಮೇಲೆ ಅಂಬೇಡ್ಕರ್ ಮೂವ್ಮೆಂಟ್ ಕಂಪ್ಲೀಟ್ ಹೊರಟಾಗ ಅವರು ಬ್ಲಾಕ್ ಡೇ ಮಾಡ್ತಾ ಇದ್ರು ಅಂಬೇಡ್ಕರ್ ಬದುಕಿರೋವರೆಗೂ. ಅಂಬೇಡ್ಕರ್ ತೀರ್ಕೊಂಡ ಮೇಲೆ ಅವ್ರ ಶಿಶುದೇವರು ವಿಜಯೋತ್ಸವ ಮಾಡಕ್ ಶುರು ಮಾಡ್ತಾರೆ ಪೂನಾಫ್ಯಾಕ್ಟ್ ನ. ಅಂತ ಸಂದರ್ಭದಲ್ಲಿ ಪರಮ ಪೂಜ್ಯ ಕಾಂಚೀರಾಮ್ ಸಾಹೇಬ್ರ ಅದನ್ನ ಅರ್ಥ ಮಾಡ್ಕೊಂಡು ಅವರೇನು ಸೈನ್ಸಿಸ್ಟ್ ಆಗಿದ್ದರು, ರಾಜೀನಾಮೆ ಕೊಟ್ಟು ಮದುವೆ ಕೂಡ ಮಾಡ್ಕೊಂಡಿರ ಇಡೀ ಅಂಬೇಡ್ಕರ್ ಮೂವ್ಮೆಂಟ್ ಅನ್ನ ತಗೊಂಡೋಗಿದ್ದ ದೇಶದಲ್ಲಿ ಯಾರಪ್ಪ ಅಂದ್ರೆ ಅದು ಕಾಂಚೀರಾಮ್ ಸಾಹೇಬ್ರು. ಕಾಂಚೀರಾಮ್ ಸಾಹೇಬ್ರು ಕೂಡ ಶ್ರೇಣಿಕೃತ ಸಮಾಜದಲ್ಲಿ ಅವರು ಕೂಡ ಚಮ್ಮಾರ್ ಸಮಾಜ, ಮಾದಿಗ ಸಮಾಜಕ್ಕೆ ಸೇರಿದಂಥವ್ರು. ಅಂಬೇಡ್ಕರ್ ಹೆಸರು ಹೇಳಿದ್ರೆ ವೋಟ್ ಬರಲ್ಲ, ಪಾರ್ಟಿ ಕಟ್ಟಕ್ಕಾಗಲ್ಲ, MP MLA ಮಾಡಕ್ಕಾಗಲ್ಲ, ಬಾಡಿಗೆ ಮನೆ ಕೊಡಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರಲ್ಲೇ ಬಹುಜನ ಸಮಾಜ ಪಾರ್ಟಿ ಮಾಡಿ, MLA ಮಾಡಿ, ಮಿನಿಸ್ಟರ್ ಮಾಡಿ, ಒಬ್ಬ ದಲಿತ ಮಹಿಳೆಯನ್ನ 4 ಸಾರಿ ಉತ್ತರ ಪ್ರದೇಶ ಮಿನಿ ಇಂಡಿಯಾಗೆ ಚೀಫ್ ಮಿನಿಸ್ಟರ್ ಆಗಿ ಮಾಡ್ತಾರೆ. 41 MP ಇರ್ತದೆ ಲೋಕಸಭಾ, ರಾಜ್ಯಸಭಾ 9 ರಿಂದ 14ವರೆಗೂ. ಅಂತ ಮೂವ್ಮೆಂಟ್ ತಗೊಂಡೋದ್ರು ಕೂಡ ಈ ದೇಶದಲ್ಲಿ ಒಬ್ಬ ಚಮ್ಮಾರ ಮಾದಿಗ ಕಾಂಚೀರಾಮ್ ಅಂತ ನಾವು ತಿಳ್ಕೋಬೇಕಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಹೆಸರೇ ಗೊತ್ತಿಲ್ಲದಾಗ DSS ಮುಖಾಂತರ ಹಳ್ಳಿಗೆ ತಗೊಂಡೋಗಿದ್ದು ಅಂಬೇಡ್ಕರ್ ಹೆಸರನ್ನ ಪ್ರೊಫೆಸರ್ B ಕೃಷ್ಣಪ್ಪ ಅವರು ಕೂಡ ಒಬ್ರು ಮಾದಿಗರನ್ನ ನಾವು ತಿಳ್ಕೊಬೇಕಾಗ್ತದೆ. ನಾನು ಯಾಕೆ ಇದೆಲ್ಲ ಮಾತಾಡ್ತೀನಿ ಅಂತ ಹೇಳಿದಾಗ ಕೆಲವರು ಗೊತ್ತಿಲ್ಲದ್ರು IAS IPS ನವರು ತಮ್ಮ ಅಜ್ಞಾನದಿಂದ ಅಂಬೇಡ್ಕರ್ ಅವರು ನಮಗೆ ಸೇರಿದವರು, ಅಂಬೇಡ್ಕರ್ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು, ಅಂಬೇಡ್ಕರ್ ಎಲ್ಲಿ ಹೇಳಿಲ್ಲ ಅದು ಮಾಡಕ್ಕಂತ ಮಾತಾಡ್ತಾರಲ್ಲ, ಮಾತು ಕರೆಕ್ಟ್ ಅಲ್ಲ. ಈ ಒಂದು ಮೀಸಲಾತಿಯನ್ನು ಹಂಚ್ಕೊಂಡು ಮತ್ತೆ ನಾವು ಒಗ್ಗಟ್ಟಿಂದ ಒಲೆಯರು, ಮಾದಿಗರು, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ವಾಲ್ಮೀಕಿ ಒಂದಾಗಿ ಈ ದೇಶದ, ಈ ರಾಜ್ಯದ ಚುಕ್ಕಾಣಿ ನಾವು ಹಿಡಿಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಈ ಮಂಡತನವನ್ನು ಬಿಟ್ಟು ಮುಖ್ಯಮಂತ್ರಿ ಮತ್ತು ಅವರ ಸಂಪುಟದವರು ಇದನ್ನ ಕೂಡಲೇ ಈ ಏನು ನೋಟಿಫಿಕೇಶನ್ ಹೊಡಿಸಿದ್ರೆ ರದ್ದು ಮಾಡಬೇಕು. ರದ್ದು ಮಾಡಿ ಮತ್ತೆ ಈ ಒಂದು 56,000 ತುಂಬಕ್ಕೆ ಹೊರಟಿದ್ದೀರ, ಅದರಲ್ಲಿ ಒಳ ಮೀಸಲಾತಿಯನ್ನ ಸೇರಿಸಿ ಅದನ್ನು ಕೂಡಲೇ ಜಾರಿ ಮಾಡಬೇಕಂತ ಹೇಳಿ ಒತ್ತಾಯ ತರಬೇಕನ್ನೋ ಕಾರಣಕ್ಕೆ ನಾವು ಏನಿವತ್ತು 12ನೇ ತಾರೀಕು ನಮ್ಮೆಲ್ಲ ಸ್ವಾಮೀಜಿಗಳು, ಸಾಮಾಜಿಕ ಸಂಘಟನೆಯವರು, ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ಮತ್ತು ಎಲ್ಲ ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಮಾನವತೆ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಎಲ್ಲ ಜಿಲ್ಲಾದಿಂದನೂ ಕೂಡ ಜನರು ಬರಬೇಕು. ಈ ಪ್ರೋಗ್ರಾಮ್ನ ಕಾರ್ಯಕ್ರಮ ಪ್ರತಿಭಟನೆಯನ್ನ ಯಶಸ್ವಿ ಮಾಡಬೇಕಂತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾದಿಗ ಮತ್ತು ಉಪಜಾತಿಗಳು ಮತ್ತು ಎಲ್ಲ ಕೆಳ ಸಮುದಾಯ ಇವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಅಲೆಮಾರಿ ಮತ್ತು ಅಲೆಮಾರಿ ಕೂಡ 1% ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ, ಯಶಸ್ವಿಗೊಳಿಸಬೇಕಂತೇಳಿ ಮಾರ್ಸಂದ್ರ ಮುನಿಯಪ್ಪ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಇದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಕಮಿಟಿಯಲ್ಲಿ ನಾನು ಒಬ್ಬ, ಇದನ್ನ ಜನರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಚೀರಾಮ್, ಜೈ ಪ್ರೊಫೆಸರ್ ಕೃಷ್ಣಪ್ಪ, ಜೈ ಸಂವಿಧಾನ.